ಈ ಮನೇಲಿದ್ದು ಅಲ್ಲಿ ಮನೆ ಕಟ್ಟೋದು ಸಾಧ್ಯ ಇಲ್ದದ ಮಾತು. ಭಾರಿ ಕಷ್ಟಪಟ್ಟು ಕಟ್ಟಬೇಕು. ಯಾರನ್ನ ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಕೊಡೋರು ಕೂಡ ಕೊಡೋದಿಲ್ಲ. ಎಲ್ಲ ಒಂದು ಬರುತ್ತಂದ್ರೂ ಕೂಡ ಅದು ಮಾಯ ಆಗತ್ತೆ. ಬರೋಂತ ದುಡ್ಡು ಕೂಡ ಬರೋದಿಲ್ಲ. ಅಲ್ಲಮ್ಮ, ಸರಮ್ಮ. ಒಂದು ಎರಡನೇದು, ಮತ್ತೆ ಈ ಮನೆಯಲ್ಲಿ ನೇರವಾಗಿ ಹೇಳ್ರಿ ಅಂತ ಹೇಳಿದಿರಿ ನೀವು. ನೇರವಾಗಿ ಮಾತಾಡಿ ಅಂತ ಹೇಳಿದ್ರಿ ನನಗೆ, ಅಲ್ವಮ್ಮ? ನೇರವಾಗಿ ಹೇಳ, ನೀವು ಬೇಜಾರಾಗಲ್ಲ ನೀವು ಅಂತಂದು ಹೇಳಿದ್ರಿ. ನೀವು ನೇರವಾಗಿ ಹೇಳಿದ್ರೆ ನಮಗ್ ಗೊತ್ತಾಗುತ್ತೆ ಗುರುಗಳೇ ಅಂತ ಹೇಳಿದಕ್ಕೆ ನಾನು ಹೇಳ್ತಿರೋದು. ನೋಡಿ, ಈ ಮನೆಯಲ್ಲಿ ಆಯಮ್ಮ ಬದುಕಿದ್ದೇ ಹೆಚ್ಚಿದ ಮಾತು. ಅನ್ಸಿದಿಲ್ಲ ನಿಮ್ಗೆ? ಆಗಿದ್ದಿಲ್ಲಮ್ಮ? ಅರ್ಥ ಆಯ್ತು ಹೇಳೋದು? ಸೊ ಹಾಗಾಗಿ ನೀವೇನಾಗಿದೆ ಅಂತ ಹೇಳೋದ್ ಬೇಡ, ಏನು ಮಾತಾಡೋದು ಬೇಡ. ಸೂಕ್ಷ್ಮವಾಗಿ ಇಮ್ಮಿಡಿಯೇಟ್ ಆಗಿ ನಾನು ಹೇಳೋದು, ಫಸ್ಟ್ ಅಲ್ಲಿ ಒಂದು ಶೇಡ್ ಗುಡಿಸ್ಲು ಹಾಕೊಳ್ರಿ. ನೀವು ದುಡ್ಡಿಲ್ದ್ರೆ ಗುಡಿಸ್ಲು ಹಾಕೊಳ್ರಿ. ನಾನೇನು ಅರಮನೆ ಕಟ್ಬೇಡಿ ಅಂತ ಕಟ್ಬೇಕಂತ ಹೇಳೋದಿಲ್ಲ. ನೆಮ್ಮದಿಯಾಗಿರ್ತೀರಿ, ಗಂಡ ಹೆಂಡತಿ 100 ವರ್ಷ ಕಾಲ ಚೆನ್ನಾಗಿರ್ರಿ. ದೇವ್ರು ಒಳ್ಳೇದು ಮಾಡ್ತಾರೆ.